ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮನುಷ್ಯನಿಗೆ ದಾಹವಾದ್ರೆ ಕೇಳಿ ನೀರು ಕುಡಿಯುತ್ತಾನೆ. ಆದರೆ ಬಿರು ಬಿಸಿಲಿಗೆ ಮೂಕ ಪ್ರಾಣಿಗಳ ಅವಸ್ಥೆ ಹೇಳತೀರದು. ಒಂದು ಹಸು ಅಥವಾ ಕುರಿ ಸಾಕೋದೇ ಕಷ್ಟವಾಗಿರುವಂತ ಈ ಕಾಲದಲ್ಲಿ ಯುವಕನೊಬ್ಬ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಸರಿಯಾಗಿದ್ದಾನೆ. ತನ್ನ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸಿ ಪ್ರಾಣಿಗಳ ಹಸಿವು ನೀಗಿಸುತ್ತಿರುವಂತ ಚಿಕ್ಕಬಳ್ಳಾಪುರದ ಗೌತಮ್ ಅವರ ಪ್ರಾಣಿಗಳ ಸಾಮ್ರಾಜ್ಯ ಬಿಸಿಲ ಬೇಗೆಗೆ ಭೂಮಿ ಬಾಯಿ ಬಿಡುತ್ತಿದೆ. ಇನ್ನು ಕೆರೆ ಕುಂಟೆಗಳು ಬತ್ತಿ ಹೋಗಿವೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿನ ಸಾವಿರಾರು ಮೂಕ ಪ್ರಾಣಿಗಳಿಗೆ ಯಾವುದೇ ಕೊರತೆಯಾಗಿಲ್ಲ. ಕಳೆದ 10 ವರ್ಷಗಳಿಂದ ಪ್ರಾಣಿ ಸಾಕಾಣಿಕೆಯನ್ನೇ ಉಸಿರಾಗಿಸಿಕೊಂಡಿರುವ ಗೌತಮ್ ಇಂದು ಸಾವಿರಾರು ಜೀವಿಗಳ ಪಾಲಿನ ಸಂಜೀವಿನಿಯಾಗಿದ್ದಾರೆ. ನಾಲ್ಕು ಎಕರೆಯಲ್ಲಿ ನಾವು ವ್ಯವಸಾಯ ಮಾಡಿಕೊಂಡು ಕೋಳಿ ಕುದುರೆ ಒಂದು 16 ಇದೆ, ಕೋಳಿ ಒಂದು 300 ಇದೆ, ಕುರಿಗಳು 4 ಇದೆ, ಹಸುಗಳು ಒಂದು 16 ಇದೆ, ಒಂದು 6 ತಳಿ ಹಸುಗಳಿದೆ, ಎಲ್ಲ ದೇಸಿ ತಳಿಗಳಿದೆ. ಕುದುರೆಗಳು ಎಲ್ಲ ದೇಸಿ ತಳಿನೇ ಇದ್ದಾವೆ ನಮ್ಮ ಹತ್ರ. ಏನೇ ನಮ್ಗೆ ಈ ಬರೋ ಕಾಲದಲ್ಲಿ ನೀರು ತೊಂದರೆ ಎಲ್ಲ ಏನೇ ಇದ್ರೂ ನೀರು ಪರ್ಚೇಸ್ ಮಾಡ್ಕೊಂಡು ನನ್ನಾಗಲಿ ಟ್ಯಾಂಕರಲ್ಲಿ ಓಡಿಸ್ಕೊಂಡು ಬೇರೆಯವ್ರ ಹೊಲದಿಂದ ನೀರು ಮಾತಾಡಿಕೊಂಡು ನೀರೆಲ್ಲ ಸುಧಾರಿಸ್ಕೊಂಡು ಮಾಡ್ತಾಯಿದ್ದೀವಿ. ನಾವು ಮೊದಲಿಂದ ನಮ್ಮ ಹಳಬರಿಂದ ನಮ್ದು ಇದೇ ವೃತ್ತಿ ಆಗಿರೋದ್ರಿಂದ ನೀರಿಗೆ ಏನೇ ಅಭಾವ ಇದ್ರೂ ಇದನ್ನು ನಾವು ಇಟ್ಕೊಂಡಿದ್ದೀರಿ, ನೋಡ್ಕೊಳ್ಲೇಬೇಕು. ಏನೇ ಸಮಸ್ಯೆ ಇರಲಿ ಏನಿದ್ರೂ ನಾವೇ ನಿಂತು ನೋಡಬೇಕು. ರೈತರಾಗಿ ನಾವು ನೀರೇ ನಮ್ಗೆ ಉಸಿರು. ನಾವು ಬರಪೀಡಿತ ಪ್ರದೇಶದಲ್ಲಿ ಇರೋದಕ್ಕಿಂತ ಈಗ ಕೋಲಾರ ಚಿಕ್ಕಬಳ್ಳಾಪುರ ಈ 2 ಜಿಲ್ಲೆಯಲ್ಲಿ ನಾವು ಇರೋದೇ ಡ್ರಾಟ್ ಏರಿಯಲ್ಲಿ. ನೀರಿಗೆ ಏನೇ ಸಮಸ್ಯೆ ಇದ್ರೂ ನಮ್ಮನ್ನು ನಂಬ್ಕೊಂಡಿರೋಂಥ ಪ್ರಾಣಿಗಳನ್ನ ನಾವು ಕೈ ಬಿಡೋಕ್ಕಾಗಲ್ಲ. ನಮ್ದು ಏನೇ ಕಷ್ಟ ಇರ್ಬೋದು, ನಾವು ಯಾವುದೇ ಲೈಫ್ ಸ್ಟಾಕ್ ಮನೆಯಲ್ಲಿ ಇಟ್ಕೊಂಡಿದ್ರೆ ನಾವು ಮನೆಯಲ್ಲಿ ಸಾವಾಗಿದ್ರೂ ನಾವು ಪ್ರಾಣಿಗಳನ್ನ ಬಿಟ್ಕೊಡೋಕ್ಕಾಗಲ್ಲ. ಅಲ್ಲ, ನೀರು ಈಗ ನಮ್ಮ ಸೈಡೆಲ್ಲ ನೀರಿಗೆ ಬರಾನೆ. ಇನ್ನು ಪ್ರಾಣಿಗಳಿದ್ಮೇಲೆ ಹಸುಗಳು ಇವೆಲ್ಲ ಇದ್ಮೇಲೆ ನೋಡ್ಕೊಳ್ಳೇಬೇಕು. ನೀರು ಕಷ್ಟ ಆದರೂ ನೋಡ್ಕೊಬೇಕು, ಕಡಿಮೆ ಮಾಡೋ ಥರ ಇರಲ್ಲ. ಬೇಸಿಗೆಯಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಈಗ ನಾನು ಇಲ್ಲಿ ಹಾರ್ಸ್ ರೈಡ್ ಕಲೀಲಿಕ್ಕೆ ಒಂದು 8 ತಿಂಗಳಿಂದ ಬರ್ತಿದ್ದೀನಿ. ನಾನು ನೋಡಿರೋ ಥರ ಅಣ್ಣನಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಜಾಸ್ತಿನೇ ಇದೆ. ಅದರಲ್ಲೂ ಕುದುರೆಗಳ ಮೇಲಂತೂ ತುಂಬ ಪ್ರೀತಿ ಜಾಸ್ತಿ ಇದೆ. ಮತ್ತು ಇಲ್ಲಿ ಕಲಿಸೋ ಥರ ಹಾರ್ಸ್ ರೈಡಿಂಗ್ನ ನೀವು ಎಲ್ಲೂ ಕಲಿಯೋಕ್ಕಾಗಲ್ಲ. ನನಗೆ ಗೊತ್ತಿರೋ ಥರ ಅಣ್ಣ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರಾಣಿಗಳ ಮೇಲೆ ಪ್ರೀತಿ ಇದ್ದರೆ ಚೆನ್ನಾಗೇ ನೋಡ್ಕೊತಾರೆ. ಅಲ್ಲ, ನೀರು ಈಗ ನಮ್ಮ ಸೈಡೆಲ್ಲ ನೀರಿಗೆ ಬರಾನೆ. ಇನ್ನು ಪ್ರಾಣಿಗಳಿದ್ಮೇಲೆ ಹಸುಗಳು ಇವೆಲ್ಲ ಇದ್ಮೇಲೆ ನೋಡ್ಕೊಳ್ಳೇಬೇಕು. ನೀರು ಕಷ್ಟ ಆದರೂ ನೋಡ್ಕೊಬೇಕು, ಕಡಿಮೆ ಮಾಡೋ ಥರ ಇರಲ್ಲ. ಬೇಸಿಗೆಯಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಈಗ ನಾನು ಇಲ್ಲಿ ಹಾರ್ಸ್ ರೈಡ್ ಕಲೀಲಿಕ್ಕೆ ಒಂದು 8 ತಿಂಗಳಿಂದ ಬರ್ತಿದ್ದೀನಿ. ನಾನು ನೋಡಿರೋ ಥರ ಅಣ್ಣನಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಜಾಸ್ತಿನೇ ಇದೆ. ಅದರಲ್ಲೂ ಕುದುರೆಗಳ ಮೇಲಂತೂ ತುಂಬ ಪ್ರೀತಿ ಜಾಸ್ತಿ ಇದೆ. ಮತ್ತು ಇಲ್ಲಿ ಕಲಿಸೋ ಥರ ಹಾರ್ಸ್ ರೈಡಿಂಗ್ನ ನೀವು ಎಲ್ಲೂ ಕಲಿಯೋಕ್ಕಾಗಲ್ಲ. ನನಗೆ ಗೊತ್ತಿರೋ